ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಹರ್ಷ ವ್ಲಾಗ್ಸ್. ನಾನು ನಿಮ್ಮ ಹರ್ಷ. ಸೊ ಇವತ್ತಿನ ಟಾಪಿಕ್ ಬಂದು ಸ್ಲಿಪ್ ಆನ್ ವರ್ಸಸ್ ಶಾರ್ಟ್ ಕ್ಯಾನ್ ವರ್ಸಸ್ ಲಾಂಗ್ ಕ್ಯಾನ್ ಅಂತ ನನ್ನ ಸ್ವಲ್ಪ ಜನ ಕ್ವಶನ್ಸ್ ಕೇಳಿದರು. ಯಾವುದು ಬೆಸ್ಟ್ ಬ್ರೋ, ಏನು ಡಿಫ್ರೆನ್ಸು ಅಂತ. ಸೊ ಅದ್ರ ಜೊತೆಗೆ ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡಿ ನಿಮಗೆ ಸ್ಲಿಪ್ ಆನ್ ವರ್ಸಸ್ ಲಾಂಗ್ ಕ್ಯಾನ್ ವರ್ಸಸ್ ಪ್ಲಸ್ ಫುಲ್ ಸಿಸ್ಟಮ್, ಈ ಕಂಪ್ಲೀಟ್ ಸಿಸ್ಟಮ್ ಏನು ಬರುತ್ತೆ ಎಕ್ಸಾಸ್ಟು ಇಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಸ್ಲಿಪ್ ಆನ್ ಯೂಶ್ವಲಿ ಶಾರ್ಟ್ ಕ್ಯಾನ್ಸ್ ಹಾಕ್ತಾರೆ. ಅದು ಏನು ಮಾಡ್ತಾರೆ, ಡಿಕ್ಯಾಟ್ ಮಾಡಲ್ಲ, ಏನಿಲ್ಲ. ಕೆಲವರು ಬರೀ ನನಗೆ ಸೌಂಡ್ ಸಾಕು, ನಾನೇನು ಬೇರೆ ಎಲ್ಲ ಏನು ಮಾಡೋಕ್ಕೋಗಲ್ಲ, ಸ್ವಲ್ಪ ಸೌಂಡ್ ಬರಬೇಕು ಅಂತ ಏನು ಮಾಡ್ತಾರೆ, ಲಾಸ್ಟ್ ಎಂಡ್ ಕ್ಯಾನ್ನ ತೆಗಿತಾರೆ. ಸೊ ಅದರಲ್ಲಿ ಕ್ಯಾಟ್ ಹಾಗೇ ಇರುತ್ತೆ. ಸೊ ಕ್ಯಾಟ್ ಹಂಗೆ ಇರುತ್ತೆ, ಎಮಿಷನ್ಸ್ ಎಲ್ಲ ಹಂಗೆ ಇರುತ್ತೆ. ನಿಮಗೆ ಬೇರೆ ನೀವು ಏರ್ ಫಿಲ್ಟರ್ ಹಾಕಬೇಕು, ಟ್ಯೂನ್ ಹಾಕಬೇಕು, ಈ ಥರ ಏನೂ ಇರೋಲ್ಲ. ಜಸ್ಟ್ ಒಂದು ಲಾಸ್ಟಲ್ಲಿ ಒಂದು ಕ್ಯಾನ್ ತೆಗೆದು ಲಾಸ್ಟ್ ಎಂಡ್ ಕ್ಯಾನ್ ಮಾತ್ರ ಶಾರ್ಟ್ ಹಾಕ್ತಾರೆ. ಸೊ ಕೆಲವರು ಜಾಸ್ತಿ ಲೌಡ್ ಆಗ್ಬೋದು ಅಂತೇಳಿ ಅದರಲ್ಲೇ ಸ್ವಲ್ಪ ಲಾಂಗ್ ಕ್ಯಾನ್ ಬರುತ್ತೆ, ಅದು ಹಾಕ್ತಾರೆ. ಸೊ ನಿಮಗೆ ಏನೂ ಗಾಡಿ ಇದು ಟೆಕ್ನಿಕಲ್ಸ್ ಚೇಂಜ್ ಮಾಡಿದ್ರೆ ಒಂದು ಎಕ್ಸಾಸ್ಟ್ ನೋಟ್ ಬರುತ್ತೆ. ಸೊ ಇದು ಬಿಟ್ಟು ನೆಕ್ಸ್ಟ್ ಅಂತಂದರೆ ಇದರಿಂದ ನಿಮಗೆ ಜಾಸ್ತಿ ಮೇಜರ್ ಚೇಂಜಸ್ಸು ಆಗೋಲ್ಲ ಈ ಸ್ಲಿಪ್ ಆನ್ ಚೇಂಜ್ ಮಾಡೋದ್ರಿಂದ. ಜಸ್ಟ್ ಒನ್ ಆರ್ 2 BHP ಮೇ ಬಿ ಲೈಟಾಗಿ ಇನ್ಕ್ರೀಸ್ ಆಗ್ಬೋದು ಇನಿಷಿಯಲ್, ಸ್ವಲ್ಪ ಫ್ಲೋ ಜಾಸ್ತಿ ಆಗೋದ್ರಿಂದ ಫ್ರೀ. ಅದು ಬಿಟ್ಟರೆ ಅಂಥ ಮೇಜರ್ ಚೇಂಜಸ್ ಏನೂ ಆಗೋಲ್ಲ. ಸ್ವಲ್ಪ ಪರ್ಫಾರ್ಮೆನ್ಸ್ ಅಂತೂ ಲೈಟ್ ಡಿಫ್ರೆನ್ಸ್ ಹೊಡೆಯುತ್ತೆ. ಬಿಕಾಸ್ ಜಸ್ಟ್ ಸ್ಲಿಪ್ ಆನ್ ಆಗಿರೋದ್ರಿಂದ, ಕ್ಯಾಟ್ ಇರೋದ್ರಿಂದ ಲೈಟ್ ಡಿಫ್ರೆನ್ಸ್ ಹೊಡೆಯುತ್ತೆ. ಇದೇ ಬಿಟ್ಟರೆ ನೆಕ್ಸ್ಟ್ ಬರೋದು ಬಂದು ಫುಲ್ ಸಿಸ್ಟಮ್. ಫುಲ್ ಸಿಸ್ಟಮ್ ಹೆಂಗೆ ಅಂತಂದರೆ ಹೆಡರ್ಸಿಂದ ಕಂಪ್ಲೀಟ್ ಬರುತ್ತೆ. ಸೊ ಇದರಲ್ಲಿ ಕಾಂಬಿನೇಷನ್ಸ್ ಬರುತ್ತೆ. ಯೂಶ್ವಲಿ ಕಾಂಬಿನೇಷನ್ಸ್ ಅಂದರೆ ಕಂಪ್ನಿ ರೆಕಮೆಂಡ್ ಮಾಡೋದು ಯೂಶ್ವಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಜೊತೆ ಲಾಂಗ್ ಕ್ಯಾನ್ ಯೂಸ್ ಮಾಡಿ ಅಂತ ಪ್ರಿಫರ್ ಮಾಡುತ್ತೆ. ರೀಸನ್ ಬೀಯಿಂಗ್ ಏನಂದರೆ, ಫುಲ್ ಸಿಸ್ಟಮ್ ಎಕ್ಸಾಸ್ಟು ಲಾಂಗ್ ಕ್ಯಾನ್ ಮೈನ್ ರೀಸನ್ ಬಂದು ನಂಬರ್ ಜಾಸ್ತಿ ಗೇನ್ ಆಗಲಿ ಅನ್ನೋದು. ಇದೆಲ್ಲ ಟ್ರ್ಯಾಕ್ ಈ ಥರ ಅಲ್ವಾ. ಸೊ ಅವ್ರು ಏನಕ್ಕೆ ಫುಲ್ ಸಿಸ್ಟಮ್ ಇದು ಮಾಡಿರ್ತಾರೆ ಲಾಂಗ್ ಕ್ಯಾನ್ ಅಂತಂದರೆ, ನಿಮಗೆ BHP ಜಾಸ್ತಿ ಗೇನ್ ಆಗಲಿ ಅನ್ನೋ ರೀಸನ್ಗೆ. ಸೊ ಅದು ಹೆಡರ್ಸಿಂದ ಬಂದು ಲಾಸ್ಟ್ ಮಫ್ಲರಲ್ಲಿ ತುಂಬ ಶಾರ್ಟ್ ಕ್ಯಾನ್ ಹಾಕ್ಬಿಟ್ಟು ಏನಾಗುತ್ತೆ, ಸ್ವಲ್ಪ ಇದಾಗುತ್ತೆ, ಫ್ಲೋ ಡಿಫ್ರೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ನಂಬರ್ಸ್ ಕಡಿಮೆ ಗೇನ್ ಆಗುತ್ತೆ. ಲಾಂಗ್ ಕ್ಯಾನಲ್ಲಿ ತುಂಬ ಜಾಸ್ತಿ ಗೇನ್ ಆಗುತ್ತೆ, ಶಾರ್ಟ್ ಕ್ಯಾನಲ್ಲಿ ಸ್ವಲ್ಪ ಕಡಿಮೆ ಗೇನ್ ಆಗುತ್ತೆ. ಬಟ್ ಅವ್ರ ಪ್ರಿಫರೆನ್ಸ್ ಯಾವಾಗಲೂ ಲಾಂಗ್ ಕ್ಯಾನ್. ಸೊ ಲೌಡ್ ಬೇಕು ಅಂತ ನಾವು ಎಲ್ಲ ಹಾಕ್ಕೋತೀವಿ, ಏನಾಗೋದಿಲ್ಲ. ಬಟ್ ಯಾರೇ ಆಗಲಿ ಫುಲ್ ಸಿಸ್ಟಮ್ ಹಾಕಿದ್ರೆ ಟ್ಯೂನ್ ಮಾಡೋದು ಮ್ಯಾಂಡೇಟ್ರಿ. ನೀವು ಟ್ಯೂನ್ ಮಾಡ್ತೀರಾ ಗಾಡಿ ಹಂಗೇ ಓಡಿಸ್ತಾ ಇದ್ದರೆ ಸ್ವಲ್ಪ ಲಾಂಗ್ ರನ್ನಲ್ಲಿ ಇಮಿಡಿಯೇಟ್ ತೋರಿಸಲ್ಲ, ಲಾಂಗ್ ರನ್ನಲ್ಲಿ ಇಂಜಿನಲ್ಲಿ ಬೇರೆ 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 ಡ್ಯಾಮೇಜಸ್ ಆಗುತ್ತೆ. ಬಿಕಾಸ್ ನೀವು ಏನು ನಾರ್ಮಲ್ ಕಂಪ್ನಿಯಿಂದ ಬಂದಿರುತ್ತೆ ಏರ್ ಫ್ಲೋ ಮತ್ತು ಫ್ಯೂಯಲ್ ಫ್ಲೋ, ಅದನ್ನು ಫಾಸ್ಟ್ ಮಾಡಿರ್ತೀರ. ಬಟ್ ಇಂಜಿನಿಂದ ಏನು ಇ ಸಿ ಯು ಅಲ್ಲಿ ಏನು ಪ್ರೋಗ್ರಾಮ್ ಆಗಿರುತ್ತಲ್ವ, ಅದು ಇಷ್ಟೇ ಫ್ಯೂಯಲ್ ಕೊಡಬೇಕು ಅಂತ ಹೇಳಿ ಡಿಸೈಡ್ ಆಗಿರುತ್ತೆ. ಅದು ಎಕ್ಸ್ಟ್ರಾ ಕೊಡೋದಿಲ್ಲ. ನೀವು ಫ್ರೀ ಫ್ಲೋ ಫಿಲ್ಟ್ರ್ ಹಾಕಿದ್ರು ಏರ್ ಕೊಡುತ್ತೆ, ಫ್ಯೂಯಲ್ ಕೊಡೋದಿಲ್ಲ. ಸೊ ಅದಕ್ಕೆ ಏನಂತ ಹೇಳೋದು, ಫುಲ್ ಸಿಸ್ಟಮ್ ಹಾಕಿದ್ಮೇಲೆ ರಿಯಲಿ ಮ್ಯಾಂಡೇಟ್ ನೀವು ಟ್ಯೂನ್ ಮಾಡೋದು. ಇಲ್ಲಾಂದರೆ ಲಾಂಗ್ ಟರ್ಮಲ್ಲಿ ನೀವು ಇಂಜಿನ್ನ ಪಕ್ಕಾ ಡ್ಯಾಮೇಜ್ ಮಾಡ್ತೀರಾ ಲಾಂಗ್ ಟರ್ಮ್ ಹಿಂಗೆ ಯೂಸ್ ಮಾಡಿದ್ರೆ. ಅದಕ್ಕೆ ಫುಲ್ ಸಿಸ್ಟಮ್ ಹಾಕಿದ್ದೀರಾ ಅಂದರೆ ಯಾವಾಗಲೂ ಟ್ಯೂನ್ ಮಾಡಿ. ಫುಲ್ ಸಿಸ್ಟಮ್ ಹಾಕಿದ್ಮೇಲೆ ಫ್ರೀ ಫ್ಲೋ ಫಿಲ್ಟರ್ ಹಾಕಬೇಕು, ಆಮೇಲೆ ಟ್ಯೂನ್ ಮಾಡಬೇಕು. ಅದು ECU ಫ್ಲ್ಯಾಶ್ ಆದರೂ ಆಗ್ಬೋದು, ಬಿಗಿ ಬ್ಯಾಕ್ ECU ಆದರೂ ಹಾಕ್ಬೋದು. ಸೊ ಯಾವುದಾದ್ರೂ ಒಟ್ಟಲ್ಲಿ ಟ್ಯೂನ್ ಮಾಡ್ಸೋದು ಈಸ್ ಮ್ಯಾಂಡೇಟ್. ನಂಬರ್ ಜಾಸ್ತಿ ಗೇನ್ ಮಾಡಬೇಕು ಅಂತಂದರೆ ನೀವು ಲಾಂಗ್ ಕ್ಯಾನ್ಗೆ ಹೋಗಿ, ಲೌಡ್ ಬೇಕು ನನಗೆ ನಂಬರ್ಸ್ ಪರವಾಗಿಲ್ಲ ಅಂತಂದರು ಶಾರ್ಟ್ ಕ್ಯಾನ್ಗೆ ಹೋಗಿ. ಮತ್ತು ನಿಮಗೆ ಶಾರ್ಟ್ ಕ್ಯಾನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಇನಿಷಿಯಲ್ ಮಿಡ್ ರೇಂಜ್ ಚೆನ್ನಾಗಿ ರೈಸ್ ಆಗುತ್ತೆ, ಗೇನ್ ಆಗುತ್ತೆ ನಂಬರ್ಸು ಇನಿಷಿಯಲ್ಲು ಮಿಡ್ ರೇಂಜು. ಅದಕ್ಕೆ ಟ್ರ್ಯಾಕ್ಸಲ್ಲೆಲ್ಲ ಶಾರ್ಟ್ ಕ್ಯಾನ್ಸೇ ಇರುತ್ತೆ. ಸೊ ಜಾಸ್ತಿ ಟ್ರ್ಯಾಕ್ಗೆ ಲಾಂಗ್ ರನ್ಸಲ್ಲಿ ಟಾಪ್ ಎಂಡ್ ನಂಬರ್ಸ್ ಜಾಸ್ತಿ ಆಗಬೇಕು, ಟಾಪ್ ಎಂಡ್ ಸ್ಪೀಡ್ ಜಾಸ್ತಿ ಆಗಬೇಕು, ಮಿಡ್ ರೇಂಜು ಟಾಪ್ ಎಂಡ್ ಜಾಸ್ತಿ ಆಗಬೇಕು ಅಂದರೆ ಲಾಂಗು. ಇಟ್ಸ್ ಅಪ್ ಟು ಯು. ಈಗ ಸ್ಟ್ರೀಟಲ್ಲಿ ಇದೇನಷ್ಟು ಮ್ಯಾಟ್ರ್ ಆಗೋಲ್ಲ, ಟ್ರ್ಯಾಕಲ್ಲಿ ಮ್ಯಾಟ್ರ್ ಆಗುತ್ತೆ. ನೀವು ಸ್ಟ್ರೀಟಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ 90% ಜನ ನೋಡೋದು ಲೌಡ್ ಎಷ್ಟಿದೆ, ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ಲೌಡ್ ಎಷ್ಟಿದೆ ಅಂತಲೇ ಈಗೆಲ್ಲ ನೋಡ್ತಾರೆ. ಸೊ ಈಗಿನ BS6 Phase 2 ಅಂತೂ ಸೊ ಸ್ಲಿಪ್ ಆನಲ್ಲಿ ವರ್ಕ್ ಆಗೋಲ್ಲ. ಈಗಿನ ಎಮಿಷನ್ಸ್ ಜಾಸ್ತಿ ಸ್ಟ್ರಿಕ್ಟ್ ಇರೋದ್ರಿಂದ, ಕ್ಯಾಟ್ ಹೆವಿ ಇರೋದ್ರಿಂದ ಸ್ಲಿಪ್ ಆನ್ ಹಾಕಿದ್ರೆ ಯಾವ ಬೈಕಲ್ಲೂ ಜಾಸ್ತಿ ಸೌಂಡ್ ಬರಲ್ಲ. ಫುಲ್ ಸಿಸ್ಟಮ್ಮೇ ಹೋಗಬೇಕು. ಸೊ ಓಕೆನಾ, ಮುಂಚೆ ನೋಡ್ಕೊಳ್ಳಿ ಯಾವ ಸ್ಲಿಪ್ ಆನ್ ಹಾಕ್ತಿದ್ದೀರಾ, ಯಾವ ಎಕ್ಸಾಸ್ಟ್ ಹಾಕ್ತಿದ್ದೀರಾ ಅಂತ. ಸಿಕ್ಕಾಪಟ್ಟೆ ಲೌಡ್ ಆದರೆ ಕಿವಿ ಕುಯ್ಯಿ ಅನ್ನತ್ತೆ, ಅಷ್ಟೊಂದು ಲೌಡ್ ಬೇಡ. ನೋಡ್ಕೊಳ್ಳಿ, ನಿಮ್ಮ ಪ್ರಿಫರೆನ್ಸ್ ಅದು. ಫುಲ್ ಸಿಸ್ಟಮ್ ಹಾಕೋದ್ರಿಂದ ಜಾಸ್ತಿ ಲೌಡೇ ಇರುತ್ತೆ, ಹಂಗಾಗಿ ನಾನು ಹೇಳ್ತಿದ್ದೀನಿ.
ಸೊ ಲಾಂಗ್ ಕ್ಯಾನ್ ಯಾವುದು ಅಂತ ಡಿಸೈಡ್ ಮಾಡಿ. ಸೊ ಈಗ ನೀವು ನನ್ನ ಗಾಡಿದೇ ನೋಡ್ಬೋದು, ಇದು SC ಲಾಂಗು. ತುಂಬ ಜನ ಅಂತಾರೆ ನನಗೆ ಲೌಡ್ ಇಲ್ಲ ಬ್ರೋ ಅಂತ, ಬಟ್ ನನಗೆ ಏನು ಕಿವಿಗೆ ಇಂಪಾಗಿ ತಂಪಾಗಿ ಆರಾಮಾಗಿದೆ ಓಡಿಸ್ಬೇಕಾದ್ರೆ. ನೀವು 300 ಹೋದ್ರೂ ಜಾಸ್ತಿ ಇರಿಟೇಟ್ ಆಗೋಲ್ಲ. ತುಂಬ ಜನ ಆ್ಯರೋ ಹಾಕಿ SC ಹಾಕಿ ಅಂತಾರೆ, ಬಟ್ ಸ್ವಲ್ಪ ದಿನ ಜೋಶ್ ಚೆನ್ನಾಗಿರುತ್ತೆ ನಾಯ್ಸು, ಬಟ್ ಆಮೇಲೆ ನಿಮಗೆ ಕಿವಿ ಇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಸ್ಪೆಷಲಿ ಹೈ ರೇವ್ಸಲ್ಲಿ ಇದ್ದಾಗ ತುಂಬ ಡಿಸ್ಟರ್ಬ್ ಆಗ್ತಿರುತ್ತೆ. ಲಾಂಗ್ ತುಂಬ ಹೊತ್ತು ಓಡಿಸಿದ್ರೆ ಕಿವಿ ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ. ಇಲ್ಲ ನಾನು ಇದು ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಇದು ಬೆಸ್ಟ್ ಅನಿಸ್ತು. ಸೊ ಅದು ಅವರವರ ಪ್ರಿಫರೆನ್ಸು, ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಯಾವಾಗೂ ತುಂಬ ಜನ ಎಕ್ಸಾಸ್ಟ್ ಹಾಕಿದ್ರೆ ಟ್ಯೂನ್ ಮಾಡಲ್ಲ, ಟ್ಯೂನ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್. ಸೊ ಐ ಹೋಪ್ ನಿಮಗೆ ಆ ಎಕ್ಸಾಸ್ಟ್ ರಿಲೇಟೆಡ್ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಸೊ ಇದರಲ್ಲಿ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಬಿಗಿ ಬ್ಯಾಕ್ ECU ಆಗಲಿ, ECU ಫ್ಲ್ಯಾಶ್ ಆಗಲಿ, ಅದ್ರ ಬಗ್ಗೆ ರಿಲೇಟೆಡ್ ಏನು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅಷ್ಟೇ ಅನ್ಕೋತೀನಿ. ಐ ಥಿಂಕ್ ಏನು ಮಿಸ್ ಮಾಡಿಲ್ಲ ಅನಿಸುತ್ತೆ ಎಕ್ಸಾಸ್ಟ್ ರಿಲೇಟೆಡು. ಪ್ಲಸ್ಸು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಫುಲ್ ಸಿಸ್ಟಮ್ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಕ್ಯಾಟ್ ಡಿಲೀಟ್ ಆಗೋದ್ರಿಂದ ವೆಯ್ಟ್ಲೆಸ್ ಆಗುತ್ತೆ. ಎಸ್ಪೆಷಲಿ ಟೈಟಾನಿಯಮ್ ಎಕ್ಸಾಸ್ಟೇ ಹಾಕೋದು. ಸೊ ಗಾಡಿ ವೆಯ್ಟ್ ಕೂಡ ನಮಗೆ ಕಡಿಮೆ ಆಗುತ್ತೆ, ಅದು ಒಂದು ಪ್ಲಸ್ ಇರುತ್ತೆ. ಡಿಕ್ಯಾಟ್ ಮಾಡೋದ್ರಿಂದ ವೆಯ್ಟ್ಲೆಸ್ ಆದರೆ ಅದು ಇನ್ನೂ ಒಳ್ಳೆಯದೇ ಗಾಡಿಗೆ. ಸ್ಲಿಪ್ ಆನಲ್ಲಿ ಏನಂದರೆ ಎಲ್ಲ ಹಂಗೆ ಇರುತ್ತೆ, ಕ್ಯಾಟ್ ಎಲ್ಲ ಜಸ್ಟ್ ಇದು ಲಾಸ್ಟ್ ಎಂಡ್ ಕ್ಯಾನ್ ಚೇಂಜ್ ಆಗುತ್ತೆ, ಬರೀ ನಾಯ್ಸು. ಸೊ ಇಫ್ ಯು ಆರ್ ರೆಡಿ ಫಾರ್ ಟ್ಯೂನಿಂಗ್, ಇನ್ವೆಸ್ಟ್ ಮಾಡೋಕ್ಕೆ ಲೈಕ್ 2.5-3 lakhs, ಗೋ ಫಾರ್ ಫುಲ್ ಸಿಸ್ಟಮ್ ಹಾಕ್ಸ್ಬೇಕು, ಪರ್ಫಾರ್ಮೆನ್ಸ್ ಬೇಕು, ನಂಗೆ ನಾಯ್ಸ್ ಜಾಸ್ತಿ ಬೇಡ, ನನಗೆ ಇಷ್ಟ ಇಲ್ಲ ಅಂತಂದರೆ ಲಾಂಗ್ ಕ್ಯಾನ್ ಹಾಕ್ಕೋಬೋದು. ಲಾಂಗ್ ಕ್ಯಾನ್ ಹಾಕ್ಕೊಂಡ್ರೆ ಅಷ್ಟೇನು ಇದಾಗೋದಿಲ್ಲ. ಎಲ್ಲದಕ್ಕೂ ಆಪ್ಷನ್ಸ್ ಇದೆ. ಪರ್ಫಾರ್ಮೆನ್ಸು ಗೇನ್ ಮಾಡಬೇಕು, ನಾಯ್ಸು ಬೇಡ ಅಂದರೆ ಅದಕ್ಕೂ ಆಪ್ಷನ್ ಇದೆ. ಸೊ ನಾಯ್ಸು ಬೇಕು, ಪರ್ಫಾರ್ಮೆನ್ಸು ಬೇಕು ಅಂದ್ರೂ ಆಪ್ಷನ್ ಇದೆ. ಸೊ ಜಾಸ್ತಿ ಖರ್ಚು ಬೇಡ, ನನಗೆ ಸಿಂಪಲ್ ಅಂದರೆ ಸ್ಲಿಪ್ ಆನ್ ಆಪ್ಷನ್ ಇದೆ, ಬಸ್ ಜಾಸ್ತಿ ಲೌಡ್ ಇರಲ್ಲ. ಎಸ್ಪೆಷಲಿ BS6 BS4ವರೆಗೂ ಲೌಡ್ ಇದ್ದಿದ್ದು ಸ್ಲಿಪ್ ಆನ್ಸು, ಆಮೇಲೆ ಇಲ್ಲ. ಸೊ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ನೋಡಿ. ಸೊ ಬೇರೆ ಏನು ಇನ್ಫಾರ್ಮೇಷನ್ ಬೇಕಿದ್ರೂ ಮರಿದೆ ಕಮೆಂಟ್ ಮಾಡಿ. ಕನ್ನಡ ಮೋಟರ್ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್, ನಮಸ್ಕಾರ.